ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು, ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳನ್ನು ತಡೆಯಲು ಹಲವು ವಿಧಗಳನ್ನು ನಾವು ಹುಡುಕುತ್ತೇವೆ. ಆದರೆ ನೀವು ತಿಳಿದಿದ್ದೀರಾ, ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ಇದನ್ನೆಲ್ಲ ನಿವಾರಿಸುತ್ತದೆ ಎಂದು ನಿಮಗೆ ಗೊತ್ತಿದೆಯಾ? ಅದು ಯಾವ ವಸ್ತು ಎಂದರೆ ಅಡುಗೆ ಉಪ್ಪು. ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ಮತ್ತು ನಿಮ್ಮ ಜೀವನವನ್ನು ಸುಖಮಯವಾಗಿಸಲು ಸಹಾಯ ಮಾಡುತ್ತದೆ. ಉಪ್ಪಿನಿಂದ ಅದೃಷ್ಟ ಲಕ್ಷ್ಮಿಯನ್ನು ಕರೆಸಬಹುದು ಮತ್ತು ದರಿದ್ರ ಲಕ್ಷ್ಮಿಯನ್ನು ಕರೆಸಬಹುದು. ಉಪ್ಪು ಎಲ್ಲರ ಅಡುಗೆ ಮನೆಯಲ್ಲಿರುತ್ತದೆ, ಆದರೆ ಅದನ್ನು ನಾವು ಅದೃಷ್ಟ ಲಕ್ಷ್ಮಿಯನ್ನು ಕರೆಸಿಕೊಳ್ಳುವುದಕ್ಕೆ ಮಾತ್ರ ಬಳಕೆ ಮಾಡಬೇಕು, ದರಿದ್ರ ಲಕ್ಷ್ಮಿಯನ್ನು ಕರೆಸುವುದಕ್ಕಲ್ಲ. ನಾವು ದಿನವೆಲ್ಲ ಕಷ್ಟಪಡುವುದು ಕೇವಲ ಹಣಕ್ಕೋಸ್ಕರ. ಅದು ಹಾರ್ಡ್ ವರ್ಕ್ ಇರಬಹುದು ಅಥವಾ ಸ್ಮಾರ್ಟ್ ವರ್ಕ್ ಇರಬಹುದು. ಎಂಡ್ ಆಫ್ ದಿ ಡೇ ಹಣಕ್ಕಾಗಿಯೇ ನಾವು ಕಷ್ಟ ಬೀಳುವುದು. ನಿಮ್ಮ ಜೀವನದಲ್ಲಿ ಉತ್ತಮಗೊಳಿಸಲು ಉಪ್ಪು ಹೇಗೆ ಉಪಯೋಗಿಸಬೇಕು ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದು ಕಾಲದಲ್ಲಿ ಉತ್ತರ ಭಾರತದ ಒಂದು ಧಾರ್ಮಿಕ ನಗರದಲ್ಲಿ ಅಗಸ್ತ್ಯ ಎಂಬ ಋಷಿ ವಾಸವಾಗಿದ್ದನು. ಅವನು ಅತ್ಯಂತ ಧಾರ್ಮಿಕ ಮತ್ತು ಪ್ರಜ್ಞಾವಂತ ಋಷಿಯಾಗಿದ್ದನು ಮತ್ತು ಅವನ ಆಶ್ರಮದಲ್ಲಿ ಹಲವು ಭಕ್ತರು ದೇವರ ಸೇವೆಗಾಗಿ ಬರುವವರಾಗಿದ್ದರು. ಋಷಿಯು ಸದಾ ದಾನ ಮಾಡುವ ಮಹತ್ವವನ್ನು ಪ್ರತಿಪಾದಿಸುತ್ತಿದ್ದನು ಮತ್ತು ಸಮಾಜ ನೆಮ್ಮದಿ ತರಲು ಹಲವು ಉಪದೇಶಗಳನ್ನು ಕೊಡುತ್ತಿದ್ದನು. ಒಂದು ದಿನ ಋಷಿಯ ಆಶ್ರಮಕ್ಕೆ ಒಬ್ಬ ಯುವಕ ಹೋಗುತ್ತಾನೆ. ಅವನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದನು ಮತ್ತು ಅದೃಷ್ಟಕ್ಕಾಗಿ ಋಷಿಯನ್ನು ಭೇಟಿಯಾಗುತ್ತಾನೆ. ಆ ಯುವಕನು ಋಷಿಗೆ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾನೆ. ನನ್ನ ಜೀವನದಲ್ಲಿ ಸುಖ ಇಲ್ಲ, ನಾನು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆ. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಹಣದ ಸಮಸ್ಯೆ ಯಾವಾಗಲೂ ನನಗೆ ಬರುತ್ತಿದೆ. ಆರ್ಥಿಕವಾಗಿ ನನಗೆ ನೆರವು ಬೇಕಾಗಿದೆ. ನಾನು ಏನೇ ಕೆಲಸ ಮಾಡಿದರೂ ನನ್ನ ದುರದೃಷ್ಟದಿಂದ ಹೊರಹೊಮ್ಮಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ನನ್ನ ಕುಟುಂಬವೂ ಸಹ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇದರಿಂದ ಆಚೆ ಬರಲು ಮಾರ್ಗವನ್ನು ತಿಳಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಋಷಿಯು ಹೇಳುತ್ತಾರೆ, ಯುವಕನೇ, ನಾನು ನಿನ್ನ ಪರಿಹಾರವನ್ನು ಹೇಳುವುದಕ್ಕಾಗಿಯೇ ಇಲ್ಲಿದ್ದೇನೆ. ನಿನ್ನ ಬಾಧೆಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ನೀಡುತ್ತೇನೆ. ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು, ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳು ಎದುರಿಸುತ್ತೇನೆ. ಆದರೆ ನೀವು ತಿಳಿದಿದ್ದೀರಾ, ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ಎಂದು. ಅದು ಯಾವ ವಸ್ತು ಎಂದರೆ ಅಡುಗೆ ಮನೆಯಲ್ಲಿ ಬಳಸುವ ಉಪ್ಪು ಎಂದು ಹೇಳುತ್ತಾನೆ. ಅದಕ್ಕೆ ಆ ಯುವಕನು ಹೇಳುತ್ತಾನೆ, ಉಪ್ಪು, ಅದು ಹೇಗೆ ನನಗೆ ಸಹಾಯ ಮಾಡಬಹುದು ಎಂದು ಕೇಳುತ್ತಾನೆ. ಅದಕ್ಕೆ ಋಷಿಯು ಹೇಳುತ್ತಾನೆ, ನಮಗೆ ತಿಳಿದಿರುವಂತೆ ಉಪ್ಪು ಬಹುತೇಕ ಎಲ್ಲವನ್ನ ರುಚಿಕರವಾಗಿಸಲು ಸಹಾಯ ಮಾಡುತ್ತದೆ. ಆದರೆ ನೀವು ತಿಳಿದಿದ್ದೀರಾ, ಮನೆಯಲ್ಲಿನ ಉಪ್ಪಿನ ಡಬ್ಬಿಗೆ ಒಂದು ವಿಶಿಷ್ಟ ವಸ್ತುವನ್ನು ಹಾಕಿದರೆ ಅದು ನಿಮ್ಮ ಜೀವನದಲ್ಲಿ ಹಲವಾರು ಅದ್ಭುತ ಬದಲಾವಣೆಗಳನ್ನು ತರುತ್ತದೆ ಎಂದು. ತಿನ್ನುವ ಆಹಾರದಲ್ಲಿ ಉಪ್ಪಿಲ್ಲದಿದ್ದರೆ ಅದು ಎಂತಹ ಮಹಾಭೋಜನವಾಗಿದ್ದರೂ ಅದು ನಮಗೆ ರುಚಿ ಇರುವುದಿಲ್ಲ. ಉಪ್ಪು ಇದ್ದರೆ ಅದು ಎಂಥದ್ದೇ ರೀತಿಯ ಆಹಾರವಾದರೂ ಇದನ್ನು ರುಚಿಕರವಾಗಿ ಮಾಡಿಕೊಳ್ಳಬಹುದು. ಉಪ್ಪು ಕೇವಲ ಆಹಾರದಲ್ಲೇ ಅಲ್ಲ, ವೈಜ್ಞಾನಿಕ ಹಾಗೂ ಆರೋಗ್ಯಕರ ಮಹತ್ವವು ನಮ್ಮೆಲ್ಲರಿಗೂ ತಿಳಿದಿದೆ ಇದೆ. ನಮ್ಮ ಜೀವನದಲ್ಲಿ ನಾವು ಬಳಸುವ ಪ್ರತಿಯೊಂದು ವಸ್ತುವಿಗೂ ಜ್ಯೋತಿಷ್ಯದಲ್ಲಿ ಒಂದೊಂದು ಸ್ಥಾನವಿದೆ. ಸಾಮಾನ್ಯವಾಗಿ ನಿಂಬೆಹಣ್ಣು ಮತ್ತು ಉಪ್ಪು, ಹೀಗೆ ಅನೇಕ ವಸ್ತುಗಳು ಚಮತ್ಕಾರವಾಗಿ ಉಪಯೋಗಕ್ಕೆ ಬರುತ್ತದೆ. ಉಪ್ಪು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡಿ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಅಂಶಗಳು ಹಾಗೂ ಶಕ್ತಿಯನ್ನು ದೂರ ಮಾಡುತ್ತದೆ. ಹೀಗಾಗಿ ಉಪ್ಪಿನ ಮುಖಾಂತರ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು ಎಂದರೆ, ಉಪ್ಪಿಗೆ ವಾಸ್ತು ದೋಷ ಮತ್ತು ಅಶುಭ ಕಾರ್ಯಗಳನ್ನು ದೂರ ಮಾಡುವ ಶಕ್ತಿ ಇದೆ. ಪುರಾಣದಲ್ಲಿ ಉಪ್ಪನ್ನು ರಾಹು ಎಂದು ಗುರುತಿಸಲಾಗುತ್ತದೆ. ಉಪ್ಪು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ಸಾಧನವಾಗಿದೆ. ಒಂದು ವೇಳೆ ನಿಮ್ಮ ಮನೆಯಲ್ಲೂ ಯಾವುದಾದರೂ ವಾಸ್ತು ದೋಷ ಇದೆ ಎಂದರೆ, ಒಂದು ಗಾಜಿನ ಲೋಟಕ್ಕೆ ಉಪ್ಪನ್ನು ತುಂಬಿ ಅದನ್ನು ಮನೆಯ ಮುಖ್ಯ ದ್ವಾರದಲ್ಲಿಡಬೇಕು ಹಾಗೂ ವಾರಕ್ಕೊಮ್ಮೆ ಈ ಉಪ್ಪನ್ನು ಬದಲಾಯಿಸುತ್ತಿರಬೇಕು. ಗುರುವಾರ ಒಂದು ದಿನ ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲಿಯೂ ಉಪ್ಪನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ನೀರಿನಲ್ಲಿ ಮಿಶ್ರಣ ಮಾಡಿ ಮನೆ ಒರೆಸಲು ಉಪಯೋಗಿಸಬೇಕು. ಈ ರೀತಿ ಮಾಡುತ್ತಾ ಬಂದರೆ ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷ ದೂರವಾಗುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ನಿಮಗೆ ಅನಿಸಿದರೆ, ಒಂದು ಗಾಜಿನ ಲೋಟದಲ್ಲಿ ಇಲ್ಲವಾದರೆ ಒಂದು ಗಾಜಿನ ಬೌಲ್ನಲ್ಲಿ ಉಪ್ಪನ್ನು ತುಂಬಿ ಯಾವುದಾದರೂ ಒಂದು ಮೂಲೆಯಲ್ಲಿಡಬೇಕು. ಗಾಜು ಮತ್ತು ಉಪ್ಪು ರಾಹುವಿನ ಸಂಕೇತವಾಗಿದೆ. ಒಂದು ವೇಳೆ ನಿಮಗೆ ರಾಹು ದೋಷ ಏನಾದರೂ ಇದ್ದರೆ ಇದೇ ರೀತಿ ಒಂದು ತಟ್ಟೆಯಲ್ಲಿಟ್ಟರೆ ನಿಮ್ಮ ಮನೆಯಲ್ಲಿ ಆ ರಾಹು ದೋಷ ಕೂಡ ನಿಮ್ಮಿಂದ ದೂರವಾಗುತ್ತದೆ ಎಂದು ಹೇಳುತ್ತಾರೆ.
ಅದಕ್ಕೆ ಆ ಯುವಕನು ಕೇಳುತ್ತಾನೆ, ಅನಾರೋಗ್ಯದಿಂದಿದ್ರೆ ಉಪ್ಪನ್ನು ಹೇಗೆ ಬಳಸಬಹುದೆಂದು ಕೇಳುತ್ತಾನೆ. ಅದಕ್ಕೆ ಋಷಿಯು ಹೇಳುತ್ತಾನೆ, ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನೀವು ಒಂದು ಹಿಡಿಯಷ್ಟು ಉಪ್ಪನ್ನು ತೆಗೆದುಕೊಂಡು ಅದರಿಂದ ಇಳಿಯನ್ನು ಅವರಿಗೆ ತೆಗೆದು ಅದನ್ನು ಯಾರೂ ಓಡಾಡದೇ ಇರುವ ಜಾಗದಲ್ಲಿ ಇಟ್ಟು ತಿರುಗಿ ನೋಡದೆ ಬಂದು ಬಿಡಬೇಕು. ಈ ರೀತಿ ಮಾಡಿದರೆ ಅವರ ರೋಗ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಸಾಧ್ಯವಾದಷ್ಟು ಬೇಗ ಅದು ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಆಗ ಯುವಕನು ಹೇಳುತ್ತಾನೆ, ಅದರ ಜೊತೆಗೆ ನನಗೆ ಹಣದ ಸಮಸ್ಯೆಯೂ ಇದೆ, ಅದಕ್ಕೆ ಏನು ಮಾಡಬೇಕು ಎಂದು ಕೇಳ್ತಾನೆ. ಆಗ ಋಷಿಯು ಹೇಳ್ತಾರೆ, ಎಲ್ಲರೂ ಸಾಮಾನ್ಯವಾಗಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕುತ್ತಾರೆ, ಇದರಿಂದ ಅದರ ಶಕ್ತಿ ಕಡಿಮೆಯಾಗುತ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಗಾಜಿನ ಡಬ್ಬಿಯಲ್ಲಿ ಉಪ್ಪು ಮತ್ತು ಲವಂಗಗಳನ್ನು ಗಾಜಿನ ಡಬ್ಬಿಯಲ್ಲಿಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ವಾಸ್ತು ದೋಷಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀ ದೇಹಿಯ ಸಹಾಯವು ನಿಮ್ಮ ಕಡೆಗೆ ಸೆಳೆಯುವುದು ಎಂದು ಹೇಳುತ್ತಾನೆ. ಅದಕ್ಕೆ ಆ ಯುವಕನು ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಇನ್ನು ದೃಷ್ಟಿದೋಷ ನಿವಾರಣೆ ಮಾಡಲು ಕಲ್ಲುಪ್ಪನ್ನು ಈ ರೀತಿ ಬಳಸಿ. ನೀಚ ನೋಟ, ಅಸೂಯೆಯ ಭಾವನೆಯಿಂದ ದೃಷ್ಟಿದೋಷ ಉಂಟಾಗುತ್ತದೆ. ಇದರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಅವು ಯಶಸ್ಸು ಕಾಣುವುದಿಲ್ಲ. ಅಂತಹ ಸಮಯದಲ್ಲಿ ಬಲ್ಲವರಿಂದ ದೃಷ್ಟಿದೋಷವನ್ನು ನಿವಾರಿಸಿಕೊಳ್ಳುವುದೇ ಸೂಕ್ತ. ಹಾಗಾದರೆ ದೃಷ್ಟಿದೋಷ ನಿವಾರಣೆ ಮಾಡಿಕೊಳ್ಳುವುದು ಹೇಗೆ? ಇದಕ್ಕೆ ಕಲ್ಲುಪ್ಪು ಹೇಗೆ ಸಹಕಾರಿಯಾಗುತ್ತೆ ನೋಡೋಣ. ನರದೃಷ್ಟಿಗೆ ಕಲ್ಲು ಕೂಡ ಸಿಡಿದು ಚೂರಾಗುತ್ತದೆ ಎಂಬ ಮಾತನ್ನು ನೀವು ಕೇಳಿರಬಹುದು. ನೀಚ ನೋಟ, ಅಸೂಯೆಯ ಭಾವನೆಯಿಂದ ದೃಷ್ಟಿದೋಷ ಉಂಟಾಗುತ್ತದೆ. ಇದರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಅವು ಯಶಸ್ಸು ಕಾಣುವುದಿಲ್ಲ. ಅಂಥ ಸಮಯದಲ್ಲಿ ಬಲ್ಲವರಿಂದ ದೃಷ್ಟಿದೋಷವನ್ನು ನಿವಾರಿಸಿಕೊಳ್ಳುವುದೇ ಸೂಕ್ತ ಪರಿಹಾರ. ಇದನ್ನು ಆಡು ಭಾಷೆಯಲ್ಲಿ ದೃಷ್ಟಿ ತೆಗೆಯುವುದು ಎನ್ನುತ್ತೇವೆ. ಕೆಲವು ಊರುಗಳಲ್ಲಿ ಮಹಿಳೆಯರು ಈ ಕೆಲಸವನ್ನು ವಿವಿಧ ರೀತಿಯಲ್ಲಿ ಮಾಡುತ್ತಾರೆ. ಇದು ಕೆಲವರಿಗೆ ಮೂಢನಂಬಿಕೆ ಎನ್ನಿಸಬಹುದು, ಆದರೆ ಈ ದೋಷವನ್ನು ಕಡೆಗಣಿಸುವಂತಿಲ್ಲ. ದೃಷ್ಟಿದೋಷದ ಲಕ್ಷಣಗಳೇನು? ಯಾವುದೇ ವ್ಯಕ್ತಿಗೆ ದೃಷ್ಟಿದೋಷ ತಗಲಿದ್ರೆ ಆತನ ಆರೋಗ್ಯ ಹಾಳಾಗುತ್ತದೆ. ಕಣ್ಣು ಮತ್ತು ತಲೆ ಭಾರವಾಗುತ್ತದೆ. ಕಣ್ಣಿನಲ್ಲಿ ನೀರು ಸುರಿಯುತ್ತದೆ. ಜೊತೆಗೆ ಊಟ ಅಥವಾ ತಿಂಡಿ ತಿನ್ನಲು ಮನಸ್ಸಿರುವುದಿಲ್ಲ. ನಿದ್ದೆಯು ಸರಿಯಾಗಿ ಬರುವುದಿಲ್ಲ. ಅಂಗಡಿ ಅಥವಾ ವ್ಯಾಪಾರ ಸಂಸ್ಥೆಗೆ ದೃಷ್ಟಿ ತಗುಲಿದರೆ ವ್ಯಾಪಾರ ಕಡಿಮೆಯಾಗುತ್ತದೆ. ಮನೆಗೆ ದೃಷ್ಟಿ ತಗುಲಿದಾಗ ಗೋಡೆಗಳಿಗೆ ಬಿರುಕು ಕಾಣಿಸಿಕೊಳ್ಳುತ್ತದೆ. ಗಿಡ ಮರಗಳಿಗೆ ದೃಷ್ಟಿದೋಷ ತಗುಲಿದಾಗ ಅವು ಒಣಗಲು ಪ್ರಾರಂಭಿಸುತ್ತವೆ. ಕೆಲವೊಮ್ಮೆ ಫಸಲು ನಿಂತು ಹೋಗಬಹುದು. ಚಿಕ್ಕ ಮಕ್ಕಳಿಗೆ ದೃಷ್ಟಿದೋಷ ಆದರೆ ದಿನಪೂರ್ತಿ ಅಳುವುದು, ವಾಂತಿ ಇನ್ನಿತರ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಇದಕ್ಕೆ ಪರಿಹಾರವೇನು? ಮನೆಯಲ್ಲಿಯೇ ಕಲ್ಲುಪ್ಪನ್ನು ಬಳಸಿಕೊಂಡು ದೃಷ್ಟಿದೋಷದಿಂದ ಮುಕ್ತಿ ಪಡೆದುಕೊಳ್ಳಬಹುದು. ಹೊರಗೆ ಹೋಗಿ ಬಂದ ಸಂದರ್ಭದಲ್ಲಿ ಒಂದು ಗಾಜಿನ ಲೋಟಕ್ಕೆ ನೀರನ್ನು ಹಾಕಿ ಅದಕ್ಕೆ 2 ಚಮಚ ಕಲ್ಲುಪ್ಪನ್ನು ಸೇರಿಸಿ ಅದಾದ ನಂತರ ನಿಮ್ಮ ಅಜ್ಜಿ ಅಥವಾ ಅಮ್ಮನ ಹತ್ತಿರ ಕೊಟ್ಟು ಅದನ್ನು ಎಡಗೈಯಲ್ಲಿ ಇಟ್ಕೊಂಡು 7 ಬಾರಿ ತಲೆಯಿಂದ ಕಾಲಿನವರೆಗೂ ನಿವಾಳಿಸಿ ಬಳಿಕ ಅದನ್ನು 3 ದಾರಿ ಕೂಡುವಲ್ಲಿ ಇಲ್ಲವಾದರೆ ನಿಮ್ಮ ಮನೆಯ ಸಿಂಕ್ಗಳಲ್ಲಿ ಚೆಲ್ಲಿರಿ. ಇದರಿಂದ ದೃಷ್ಟಿದೋಷ, ಶತ್ರುಬಾಧೆ ಇದ್ದಲ್ಲಿ ನಿವಾರಣೆಯಾಗುತ್ತದೆ. ವೀಕ್ಷಕರೇ, ಈ ಸರಳ ವಿಧಾನಗಳನ್ನು ಅನುಸರಿಸಿ ನಿಮ್ಮ ಮನೆಯಲ್ಲಿ ಉಪ್ಪು ಮತ್ತು ಲವಂಗವನ್ನು ಹೊಂದಿದ ಗಾಜಿನ ಡಬ್ಬಿಯನ್ನು ಇಡಿ. ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ. ದುಡ್ಡು ಅನ್ನೋದು ಮನುಷ್ಯನೇ ಸೃಷ್ಟಿ ಮಾಡಿದ್ದಾದರೂ ಇವತ್ತು ಅದೇ ಮನುಷ್ಯನನ್ನು ಆಳುವ ಶಕ್ತಿಯಾಗಿ ಬದಲಾಗಿದೆ. ಅಂದಹಾಗೆ ನೀವೇನು ಕಷ್ಟಪಡುತ್ತಿಲ್ಲವೇ? ಖಂಡಿತ ಪಡುತ್ತಿದ್ದೀರಿ. ನೀವೇನು ಪ್ರಾಮಾಣಿಕವಾಗಿಲ್ಲವೇ? ಖಂಡಿತ ಇದ್ದೀರಿ. ಆದರೂ ಆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಯಾಕೆ ನೆಲೆಸುತ್ತಿಲ್ಲ? ಬಂದ ದುಡ್ಡು ಬಂದ ಹಾಗೆ ನೀರಿನ ತರಹ ಯಾಕೆ ಖರ್ಚಾಗಿ ಹೋಗುತ್ತಿದೆ? ಇದಕ್ಕೆ ಕಾರಣ ನಿಮ್ಮ ಜಾತಕವೂ ಅಲ್ಲ, ನಿಮ್ಮ ಹಣೆ ಬರಹವೂ ಅಲ್ಲವೇ ಅಲ್ಲ, ನಿಮ್ಮ ಮನೆಯಲ್ಲಿರುವ ಪ್ರಾಣಶಕ್ತಿ ಅಂದರೆ ಲೈಫ್ ಫೋರ್ಸ್ ಎನರ್ಜಿಯ ಕೊರತೆ. ಹೌದು, ಪ್ರತಿ ಮನೆಗೂ ಒಂದು ಜೀವ ಇರುತ್ತದೆ. ಆ ಜೀವಕ್ಕೆ ಒಂದು ಕೇಂದ್ರ ಬಿಂದು ಕೂಡ ಇರುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದುವರೆಗೆ ಯಾವ ಗುರುಗಳು ಅಥವಾ ಯಾವುದೇ ಪುಸ್ತಕಗಳು ಹೇಳದ ನಮ್ಮ ಪೂರ್ವಜರು ರಹಸ್ಯವಾಗಿ ಬಚ್ಚಿಟ್ಟಿದ್ದ ಕುಬೇರ ಸ್ಥಾನ ಬಂಧನ ಅಂದರೆ ವೆಲ್ತ್ ಲಾಕಿಂಗ್ ಅನ್ನೋ ಮಹಾವಿದ್ಯೆಯನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಕುಬೇರಾಯ ನಮಃ ಅಂತ ಬರೆಯಿರಿ. ಆಲಸ್ಯ ಮಾಡದೆ ವಿಡಿಯೋ ಶುರು ಮಾಡೋಣ.
ಮುಂದಿನ 10 ನಿಮಿಷಗಳು ನಿಮ್ಮ ಜೀವನವನ್ನೇ ಬದಲಾಯಿಸಲಿವೆ. ಹಾಗಾಗಿ ಸ್ವಲ್ಪ ಶ್ರದ್ಧೆಯಿಂದ ಕೇಳಿ. ಇದು ಬರೀ ವಿಡಿಯೋ ಅಲ್ಲ, ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವ ಒಂದು ಮಹಾಶಾಸನ. ಸ್ನೇಹಿತರೆ, ದುಡ್ಡು ಅನ್ನೋದು ಒಂದು ಶಕ್ತಿ. ಅದು ಒಂದೆಡೆ ನಿಲ್ಲಬೇಕು ಅಂದರೆ ಅದಕ್ಕೊಂದು ಆಧಾರ ಬೇಕು. ಆ ಆಧಾರವೇ ನಮ್ಮ ಭೂಮಿ ಅಂದರೆ ಅರ್ತ್ ಎಲಿಮೆಂಟ್. ವಾಸ್ತುಶಾಸ್ತ್ರದ ಪ್ರಕಾರ ನೈಋತ್ಯ ಮೂಲೆ ಪೃಥ್ವಿ ತತ್ವದ ಸಂಕೇತ. ನೈಋತ್ಯ ಅಂದರೆ ಸೌತ್ ವೆಸ್ಟ್. ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಆ ಮೂಲೆಯಲ್ಲಿ ಭಾರವಾದ ವಸ್ತುಗಳನ್ನು ಇಡಿ, ಇಲ್ಲವೇ ಬೀರು ಇಡಿ ಅಂತಾರೆ. ನಿಜ, ಆದರೆ ಅದು ಕೇವಲ 10% ಮಾತ್ರ ಕೆಲಸ ಮಾಡುತ್ತದೆ. ಯಾಕೆಂದರೆ ಅಲ್ಲಿ ಬರೀ ಭಾರ ಇಟ್ಟರೆ ಸಾಲದು, ಆ ಮೂಲೆಯಲ್ಲಿರುವ ಆಕರ್ಷಣ ಶಕ್ತಿಯನ್ನು ನಾವು ಜಾಗೃತಗೊಳಿಸಬೇಕು, ಅಂದರೆ ಆಕ್ಟಿವೇಟ್ ಮಾಡಬೇಕು. ಒಂದು ಉದಾಹರಣೆ ನೋಡಿ. ಒಂದು ಬಿಂದಿಗೆಯ ತಳದಲ್ಲಿ ಸಣ್ಣ ರಂಧ್ರವಿದ್ದರೆ ನೀವು ಅದಕ್ಕೆ ಎಷ್ಟು ಕೂಡ ನೀರು ಹಾಕಿದರೂ ಅದು ನಿಲ್ಲುತ್ತಾ? ಹಾಗೆ ನಿಮ್ಮ ಮನೆಯ ಎನರ್ಜಿ ದುರ್ಬಲವಾಗಿದ್ದರೆ ನೀವು ಕೋಟಿ ಸಂಪಾದಿಸಿದರೂ ಅದು ಕರ್ಪೂರದ ಥರ ಕರಗಿ ಹೋಗಿಬಿಡುತ್ತೆ. ಇವತ್ತು ನಾವು ಮಾಡಲಿರುವ ಈ ಪುಟ್ಟ ತಂತ್ರ ಆ ರಂಧ್ರವನ್ನು ಮುಚ್ಚಿ ಸಂಪತ್ತನ್ನು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಹಿಡಿದಿರುವ ಒಂದು ಅದ್ಭುತ ಪ್ರಕ್ರಿಯೆ. ಇದರ ಹೆಸರೇ ಸಿರಿಬಂಧನ. ಆ ಮಹಾ ಅದ್ಭುತ ಕ್ರಿಯೆಯನ್ನು ಮಾಡಲು ನಮಗೇನು ದುಬಾರಿಯಾದ ಯಂತ್ರಗಳು ಬೇಕಾಗಿಲ್ಲ. ಪ್ರಕೃತಿ ನಮಗೆ ಕೊಟ್ಟಿರುವ 5 ದಿವ್ಯವಾದ ವಸ್ತುಗಳಿದ್ರೆ ಸಾಕು. ಸ್ನೇಹಿತರೆ, ಬೇಕಿದ್ರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮೊದಲನೇ ಮಣ್ಣಿನ ಮಡಿಕೆ. ಇದು ಪ್ಲಾಸ್ಟಿಕ್ ಆಗಲಿ ಅಥವಾ ಸ್ಟೀಲ್ ಆಗಲಿ ಆಗಿರಬಾರದು. ಇದು ಸಾಕ್ಷಾತ್ ಭೂದೇವಿಯ ಸ್ವರೂಪ. ಮಣ್ಣಿಗಿರುವ ಆಕರ್ಷಣ ಶಕ್ತಿ ಮತ್ತು ಯಾವುದಕ್ಕೂ ಇಲ್ಲ. ಸ್ವಲ್ಪ ಅಗಲವಾದ ಬಾಯಿ ಮತ್ತು ಮುಚ್ಚಳ ಇರುವ ಮಡಕೆಯನ್ನು ತೆಗೆದುಕೊಳ್ಳಿ. ಎರಡನೆಯದು ಕಲ್ಲುಪ್ಪು ಅಂದರೆ ಕ್ರಿಸ್ಟಲ್ ಅಥವಾ ರಾಕ್ ಸಾಲ್ಟ್. ಇದು ಸಮುದ್ರ ರಾಜನ ಮಗಳು ಅಂದರೆ ಲಕ್ಷ್ಮೀ ದೇವಿಯ ಅಕ್ಕನ ಸ್ವರೂಪ. ಇದು ಜ್ಯೇಷ್ಠ ದೇವಿ ಅಥವಾ ಲಕ್ಷ್ಮಿಯನ್ನ ದೂರ ಇಟ್ಟು ಸಕಾರಾತ್ಮಕತೆ ತರುವ ಶಕ್ತಿ. ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಪೂರ್ತಿಯಾಗಿ ಹೀರಿಕೊಳ್ಳುತ್ತದೆ. ಮೂರನೆಯದು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಅಂದರೆ ಧನ ಎಂದೇ ಅರ್ಥ. ಇದು ಬಿತ್ತನೆ ಬೀಜಗಳು. ಬೀಜದ ಗುಣವೇನು ಗೊತ್ತಾ? ಒಂದು ಹಾಕಿದರೆ 100 ಆಗುವುದು. ಇದು ನಿಮ್ಮ ಸಂಪತ್ತಿನ ವೃದ್ಧಿಯ ಸಂಕೇತ. ನಾಲ್ಕನೆಯದು ಒಂದು ಹಳದಿ ಕೊಂಬು ಅಂದರೆ ಅರಿಶಿನದ ಕೊಂಬು. ಇದು ಗುರುಗ್ರಹದ ಅನುಗ್ರಹದ ಸಂಕೇತ. ದುಡ್ಡು ಕೈನಲ್ಲಿ ನಿಲ್ಲಬೇಕು ಅಂದರೆ ಗುರುಬಲ ಇರಲೇಬೇಕು. ಐದನೆಯದು ಚಿಲ್ಲರೆ ನಾಣ್ಯಗಳು. ಲೋಹದಲ್ಲಿ ವಿದ್ಯುತ್ ಪ್ರವಾಹ ಇರುತ್ತದೆ. ಇವು ಧನಲಕ್ಷ್ಮಿಯ ಸ್ವರೂಪ. ಒಟ್ಟು 9 ನಾಣ್ಯಗಳನ್ನು ತೆಗೆದುಕೊಳ್ಳಿ. ಇವು ನವಗ್ರಹಗಳ ಸಂಕೇತ. ಕ್ರಿಯೆ ಮಾಡುವ ವಿಧಾನ ಈಗ ಅತ್ಯಂತ ಪ್ರಮುಖವಾದ ಘಟ್ಟ. ಈ ತಂತ್ರವನ್ನು ಯಾವಾಗ ಮಾಡಬೇಕು ಸ್ನೇಹಿತರೆ? ಶುಕ್ರವಾರ ಸಾಯಂಕಾಲ ಸೂರ್ಯ ಮುಳುಗುವ ಸಮಯ. ಗೋಧೂಳಿ ಮುಹೂರ್ತ ತುಂಬಾ ಶಕ್ತಿಶಾಲಿಯಾದದ್ದು. ಅಥವಾ ಇದನ್ನು ನೀವು ಹುಣ್ಣಿಮೆಯ ದಿನದಂದು ಕೂಡ ಮಾಡಬಹುದು. ಮಾಡುವ ವಿಧಾನ ಹೀಗಿದೆ. ಮೊದಲು ಆ ಮಣ್ಣಿನ ಮಡಕೆಯನ್ನು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಡಿ. ಮೊದಲನೇ ಪದರ ಅಂದರೆ ಮಡಕೆಯ ಒಳಗಡೆ ನೀವು ಹಾಕುವಂತಹ ಲೇಯರ್ಸ್. ಮಡಕೆಯ ತಳದಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ. ಇದು ನಿಮ್ಮ ಮನೆಯಲ್ಲಿರುವ ಸಾಲದ ಬಾಧೆ ಮತ್ತು ನರದೃಷ್ಟಿಯನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಎರಡನೇ ಪದರ, ಆ ಉಪ್ಪಿನ ಮೇಲೆ ಅರ್ಧ ಮಡಕೆಯಷ್ಟು ಕೊತ್ತಂಬರಿ ಬೀಜಗಳನ್ನು ಅಂದರೆ ಧನಿಯ ಕಾಳುಗಳನ್ನು ಹಾಕಿ. ಧನಿಯಾ ಹಾಕುವಾಗ ನಿಮ್ಮ ಮನಸ್ಸಲ್ಲಿ ನನ್ನ ಸಂಪತ್ತು ವೃದ್ಧಿಯಾಗುತ್ತಿದೆ ಎಂದು ಬಲವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಮೂರನೇ ಪದರ, ಆ ಧನಿಯ ಮಧ್ಯದಲ್ಲಿ ಅರಿಶಿನ ಕೊಂಬನ್ನು ಇಟ್ಟು ಅದರ ಸುತ್ತಲೂ ಆ 9 ನಾಣ್ಯಗಳನ್ನು ವೃತ್ತಾಕಾರದಲ್ಲಿ ಅಂದರೆ ಸರ್ಕಲ್ ಆಕಾರದಲ್ಲಿ ಜೋಡಿಸಿ. ಕೊನೆಯದಾಗಿ ಇದರ ಮೇಲೆ ಮತ್ತೆ ಸ್ವಲ್ಪ ಧನಿಯ ಕಾಳುಗಳನ್ನು ಹಾಕಿ ಪೂರ್ತಿಯಾಗಿ ಕವರ್ ಮಾಡಿ. ಈಗ ಆ ಮಡಕೆಗೆ ಮುಚ್ಚಳವನ್ನು ಮುಚ್ಚಿ ಒಂದು ಕೆಂಪು ಬಣ್ಣದ ಬಟ್ಟೆಯಿಂದ ಅದರ ಬಾಯನ್ನು ಗಟ್ಟಿಯಾಗಿ ಕಟ್ಟಿ. ಕೆಂಪು ಬಣ್ಣವನ್ನು ಶಕ್ತಿಯ ಸಂಕೇತ ಎಂದು ಕರೆಯಲಾಗುತ್ತದೆ. ಅದಕ್ಕಾಗಿಯೇ ಕೆಂಪು ಬಟ್ಟೆಯನ್ನು ಮಾತ್ರ ಕಟ್ಟಬೇಕು. ಇಲ್ಲಿ ನೀವು ನೆನಪಿಡಬೇಕಾದ ಒಂದು ಮುಖ್ಯವಾದ ವಿಷಯ ಏನೆಂದರೆ, ಈ ಇಡೀ ಪ್ರಕ್ರಿಯೆಯನ್ನು ಮಾಡುವಾಗ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ನೀವು ಒಂಟಿಯಾಗಿರಬೇಕು ಮತ್ತು ಮನೆಯಲ್ಲಿ ಯಾವುದೇ ಜಗಳ ಅಥವಾ ನೆಗೆಟಿವ್ ಮಾತುಗಳಿರಬಾರದು. ಪೂರ್ಣ ನಂಬಿಕೆಯಿಂದ ಮಾಡಿದರೆ ಮಾತ್ರ ಪ್ರಕೃತಿಯ ಶಕ್ತಿ ನಮಗೆ ಒಲಿಯುತ್ತದೆ. ಈಗ ಸ್ಥಾಪನೆ ಮತ್ತು ಸಂಕಲ್ಪ. ಸ್ನೇಹಿತರೆ, ಇದನ್ನು ತಯಾರು ಮಾಡುವುದು ಮಾತ್ರ ಮುಖ್ಯವಲ್ಲ, ಅದನ್ನು ಸರಿಯಾಗಿ ಸ್ಥಾಪಿಸುವುದು ಕೂಡ ಅತಿ ಮುಖ್ಯ. ನಿಮ್ಮ ಮನೆಯ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಮೂಲೆಯಲ್ಲಿ ಇದನ್ನು ನೇರವಾಗಿ ನೆಲದ ಮೇಲಿಡಬೇಡಿ. ಒಂದು ಸಣ್ಣ ಮರದ ಮಣೆ, ಪೀಠ ಇಲ್ಲವೇ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನಿಟ್ಟು ಅದರ ಮೇಲೆ ಸ್ವಲ್ಪ ಮಣ್ಣು ಅಥವಾ ಕಲ್ಲುಪ್ಪನ್ನು ಹಾಕಿ. ಅದರ ಮೇಲುಗಡೆ ಈ ಮಡಿಕೆಯನ್ನು ಇಡಿ. ಇದು ಯಾರ ಕಣ್ಣಿಗೂ ಬೀಳದಂತೆ ಯಾವುದಾದರೂ ಸಾಮಾನುಗಳ ಹಿಂದೆ ಅಥವಾ ಬೀರುವಿನ ಪಕ್ಕದಲ್ಲಿ ಬಚ್ಚಿಡಿ. ಹೀಗೆ ಇಟ್ಟ ತಕ್ಷಣ ಆ ಮಡಕೆಯ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಂಕಲ್ಪವನ್ನು 3 ಬಾರಿ ಭಕ್ತಿಯಿಂದ ಹೇಳಿ. ಓಂ ಭೂ ಮಾತಾಯೇ ನಮಃ. ನನ್ನ ಮನೆಯಲ್ಲಿ ಸಿರಿ ಸಂಪತ್ತು ಸ್ಥಿರವಾಗಿದೆ.
ಬ್ರಹ್ಮಾಂಡ ನನಗೆ ಕರುಣಿಸುತ್ತಿರುವ ಧನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಇದೇ ರೀತಿ 3 ಬಾರಿ ಹೇಳಿ. ಹೀಗೆ ಹೇಳಿದಾಗ ನಿಮ್ಮ ದೇಹದ ವೈಬ್ರೇಷನ್ ಆ ಮಡಕೆ ಒಳಗೆ ಹೋಗುತ್ತದೆ. ಆ ಕ್ಷಣದಿಂದಲೇ ಅದು ಒಂದು ಕಾಂತದಂತೆ ಅಂದರೆ ಮ್ಯಾಗ್ನೆಟ್ ಥರ ಕೆಲಸ ಮಾಡಲು ಶುರು ಮಾಡುತ್ತದೆ. ಸಂದೇಹಗಳು ಮತ್ತು ಮುನ್ನೆಚ್ಚರಿಕೆಗಳು. ಸ್ನೇಹಿತರೆ, ಕೆಲವು ನಿಯಮಗಳನ್ನು ಖಂಡಿತವಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಈ ಮಡಕೆಯನ್ನು ನೀವು ಬಿಟ್ಟು ಬೇರೆ ಯಾರು ಯಾವಾಗಲೂ ಮುಟ್ಟಬಾರದು. ವಿಶೇಷವಾಗಿ ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಇದನ್ನು ಮುಟ್ಟಲೇಬಾರದು. ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ ಹುಣ್ಣಿಮೆಯ ದಿನದಂದು ಒಳಗಿರುವ ಧನಿಯ ಮತ್ತು ಉಪ್ಪನ್ನು ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ನಾಣ್ಯಗಳು, ಅರಿಶಿನ ಕೊಂಬು ಮತ್ತು ಮಣ್ಣಿನ ಮಡಿಕೆಯನ್ನು ಚೆನ್ನಾಗಿ ತೊಳೆದು ಮತ್ತೆ ಇದೇ ರೀತಿ ಬಳಸಬಹುದು. ಸ್ನೇಹಿತರೆ, ಇದು ಮೂಢನಂಬಿಕೆಯಲ್ಲ, ಇದೊಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ. ಸೈಂಟಿಫಿಕ್ ಆ್ಯಂಡ್ ಸ್ಪಿರಿಚುಯಲ್ ಪ್ರಾಸೆಸ್. ನಿಮ್ಮ ಸಂಕಲ್ಪ ಮತ್ತು ಈ ನೈಸರ್ಗಿಕ ವಸ್ತುಗಳ ಶಕ್ತಿ ಒಟ್ಟಿಗೆ ಸೇರಿದಾಗ ಅದ್ಭುತಗಳೇ ಸೃಷ್ಟಿಯಾಗುತ್ತವೆ. ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ, ಇದರ ಫಲಿತಾಂಶ ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ಇನ್ನು ಕೊನೆಯದಾಗಿ, ಹೊಸ್ತಿಲು ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡಬೇಕೇ ಅಥವಾ ಹೊರಗಡೆಯಿಂದ ಮಾಡಬೇಕೇ ಎನ್ನುವ ಗೊಂದಲ ಸಾಕಷ್ಟು ಜನರಲ್ಲಿದೆ. ನೀವು ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಿಂದ ಮಾಡುವುದು ಉತ್ತಮ. ಹಾಗೂ ಹಬ್ಬ ಹರಿದಿನಗಳಂಥ ಶುಭ ಸಂದರ್ಭಗಳಲ್ಲಿ ದ್ವಾರಲಕ್ಷ್ಮಿಯನ್ನು ಅಂದರೆ ತೋರಣವನ್ನು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಹಾಕಬೇಕು. ಇದು ತುಂಬಾ ಶುಭವಾಗಿರುತ್ತದೆ. ಮನೆಯಲ್ಲಿ ಆನೆಯ ಬೊಂಬೆಗಳನ್ನು ಪ್ರತಿಯೊಬ್ಬರೂ ಏರ್ಪಾಡು ಮಾಡಿಕೊಳ್ಳಬೇಕು. ಗಜವೆಂದರೆ ಅದು ಅಧಿಕಾರ, ರಾಜಯೋಗ, ಅದೃಷ್ಟದ ಸಂಕೇತ. ಗಜಲಕ್ಷ್ಮಿಯ ಬಲ ಎರಡೂ ಕಡೆ ಗಜಲಕ್ಷ್ಮಿಗಳನ್ನು ಅಂದರೆ ಗಜಗಳನ್ನು ನೀವು ನೋಡಿಯೇ ಇರುತ್ತೀರಾ. ಅಂತಹ ಗಜಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲು, ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲು, ಗೌರವ, ಕೀರ್ತಿ, ಹೆಸರು ಮಾಡಲು, ಹಣವನ್ನು ಮಾಡಲು ಗಜಗಳ ವಿಗ್ರಹವನ್ನು ಮನೆಯಲ್ಲಿಡಬೇಕು. ಹೇಗಿಡಬೇಕು ಅಂತ ನೋಡೋದಾದರೆ, ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಎರಡೂ ಕಡೆ ಚಿಕ್ಕ ಚಿಕ್ಕ ಆನೆಗಳ ವಿಗ್ರಹವನ್ನಿರಿಸಬೇಕು. ಒಂದು ಖಾಲಿ ಹಾಳೆಯ ಮೇಲೆ ಕೆಂಪು ಲೇಖನಿಯಿಂದ ನಿಮ್ಮ ಹಣದ ಕೋರಿಕೆಯನ್ನು ಬರೆದು ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಆನೆ ವಿಗ್ರಹದ ಕಾಲಿಗೆ ಕೆಂಪು ದಾರದ ಸಹಾಯದಿಂದ ನೀವು ಬರೆದಂತಹ ಕೋರಿಕೆಯ ಪತ್ರವನ್ನು ಕಟ್ಟಬೇಕು. ಹೀಗೆ ಮಾಡುವುದರಿಂದ ಯಾವುದೋ ಒಂದು ರೂಪದಲ್ಲಿ ಮನೆಗೆ ಹಣ ಬಂದು ಸೇರುತ್ತದೆ. ಕಾರ್ಯ ನಷ್ಟಗಳು ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ನೀವು ನಿಮ್ಮ ಹಣದ ಕೋರಿಕೆಗಳನ್ನು ಒಂದು ಖಾಲಿ ಕಾಗದದ ಮೇಲೆ ಬರಿಬೇಕಾದ್ರೆ ಈ ವಿಶೇಷವಾದ ಶ್ಲೋಕವನ್ನು 3 ಬಾರಿ ಅಥವಾ 21 ಬಾರಿ ಹೇಳಿಕೊಳ್ಬೇಕು. ಈ ಶ್ಲೋಕ ಈ ವಿಧವಾಗಿದೆ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೈ ನಮಃ. ಸರ್ವಶಕ್ತಿಗಳನ್ನು ಹೊಂದಿರುವ, ಎಲ್ಲ ಕಡೆ ವಾಸಿಸುವ ಗಜಗಳೇ, ನಿಮಗೆ ನನ್ನ ನಮಸ್ಕಾರ. ಎಲ್ಲ ಅಭಿಷ್ಟಗಳನ್ನು ನೆರವೇರಿಸಲು, ನನ್ನ ಕೋರಿಕೆಯನ್ನು ನೆರವೇರಿಸಲು ಈ ಶ್ಲೋಕದ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದೇನೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ. ಈ ಒಂದು ಶ್ಲೋಕವನ್ನು ಹೇಳಿಕೊಳ್ಳುತ್ತಾ ಕಾಗದದ ಮೇಲೆ ಹಣಕಾಸಿನ ಸಮಸ್ಯೆಗಳನ್ನು ಬರೆದು ವಿಶೇಷವಾಗಿ ಗಜದ ಕಾಲಿಗೆ ಕಟ್ಟಬೇಕು. ನೋಡಿದ್ರಲ್ಲ, ಮನೆಯ ವಾಸ್ತು ದೋಷಗಳು ಕಳೆಯಲು, ಮನೆಗೆ ವಿಶೇಷವಾಗಿ ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಲು ಯಾವೆಲ್ಲ ವಿಶೇಷ ಕೆಲಸಗಳನ್ನು ಮನೆಯಲ್ಲಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಗಜಲಕ್ಷ್ಮಿ, ಜೈ ಧಾನ್ಯಲಕ್ಷ್ಮಿ, ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.